ಸೆಟ್ಸ್. ಸೆಟ್ ಅಂತಂದರೆ ಕನ್ನಡದಲ್ಲಿ ಯೂಶಲಿ ಇದನ್ನು ಗಣಗಳು ಅಂತ ಕರೀತಾರೆ. ಬಟ್ ಇದರ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಸಿಗೋದು ಇಂಗ್ಲೀಷ್ ಮೀಡಿಯಮಲ್ಲಿ. ಯಾಕಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಟಾಪಿಕ್ ಆಗಿರೋದ್ರಿಂದ ನಾವು ಓದೋವಾಗ ಇದು 9th 10th ಬಟ್ ಈಗ ಅದನ್ನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆಗಿರೋದ್ರಿಂದ ಸೆಟ್ಸಲ್ಲಿ ಕೆಲವೊಂದಷ್ಟು ಟರ್ಮ್ಸ್ಗಳು ನಮ್ಗೆ ಕನ್ನಡದಲ್ಲಿ ಸಿಗುತ್ತೆ. ಆದರೆ ಸೆಟ್ಸ್ನ ನೆಕ್ಸ್ಟ್ ಏನಿದೆ ಆ ಟರ್ಮ್ಸ್ಗಳು ನಮಗೆ ಕನ್ನಡದಲ್ಲಿ ಸಿಗಲ್ಲ. ಯಾವ ಟರ್ಮ್ಸ್ ಅಂತಂದರೆ ಕಾರ್ಟಿಷಿಯನ್ ಪ್ರಾಡಕ್ಟ್, ಆಮೇಲೆ ರಿಲೇಷನ್ಸ್, ಫಂಕ್ಷನ್ಸ್, ಅದು ಕನ್ನಡದಲ್ಲಿ ಹೇಳಿದ್ರು ಕೂಡ ಅಷ್ಟು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಆಲ್ಮೋಸ್ಟ್ ಈ ಒಂದು ಟಾಪಿಕನ್ನು ಇಂಗ್ಲೀಷಲ್ಲಿ ಕಲಿಯೋಣ. ಓಕೆ, ಸೆಟ್ಸ್ ಡೆಫಿನೇಷನ್ ಏನಂತ ಇದೆ ಅಂತಂದರೆ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಕಲೆಕ್ಷನ್. It is a well-defined collection of objects. ಕೆಲವರು ಇದನ್ನು ಆ್ಯಕ್ಚುಲಿ ರಾಂಗ್ ಆಗಿ ಡಿಫೈನ್ ಮಾಡ್ತಾರೆ. ಮತ್ತು ಇದನ್ನು ಡೆಫಿನೇಷನ್ ಅಂತಲೂ ಕೂಡ ಯೂಶಲಿ ಕರೆಯೋದಿಲ್ಲ ನಾವು. ಯಾಕಂದರೆ ಇದನ್ನು ಡಿಫೈನ್ ಮಾಡೋಕ್ಕೇನಾದರೂ ಹೋದ್ವಿ ಅಂತಂದರೆ ಇಲ್ಲಿ ಬೇರೆ ಬೇರೆ ಅನ್ಡಿಫೈನ್ಡ್ ಟರ್ಮ್ಗಳು ಹಾಗೆ ಉಳಿದ್ಬಿಡ್ತವೆ. ಯಾವ್ಯಾವುದು ಅಂತಂದರೆ ಲೈಕ್ ಕಲೆಕ್ಷನ್ನು, ಆಬ್ಜೆಕ್ಟು. ಈ ಕಲೆಕ್ಷನನ್ನು ನಾವು ಡಿಫೈನ್ ಮಾಡೋಕ್ಕೆ ಮತ್ತೆ ಬೇರೆ ಯಾವುದಾದ್ರೂ ಒಂದು ವರ್ಡನ್ನು ಹೆಲ್ಪ್ ತೊಗೋತೀವಿ. ಬಟ್ ಅದನ್ನು ಡಿಫೈನ್ ಮಾಡೋಕ್ಕೆ ಮತ್ತೊಂದು ಬೇರೆ ಯಾವುದಾದ್ರೂ ಒಂದು ವರ್ಡನ್ನ ಹೆಲ್ಪ್ ತೊಗೋತೀವಿ. ಬಟ್ ಈ ರೀತಿ ಹೋದಾಗ ಒಂದು ಎಂಡ್ಗೆ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಸ್ಟಿಕ್ ಆನ್ ಆಗಬೇಕಾಗ್ತದೆ. ಬಟ್ ಅಲ್ಲೂ ಕೂಡ ಒಂದು ಅನ್ಡಿಫೈನ್ಡ್ ವರ್ಡ್ ಉಳ್ಕೊಂಡ್ಬಿಡ್ತದೆ. ಮತ್ತು ಹಾಗಾದರೆ ಏನು ಅಂತಂದರೆ ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಹೊರತು ಇದನ್ನು ಡೆಫಿನೇಷನ್ ಅಂತ ಯಾರು ಕೂಡ ಹೇಳೋದಿಲ್ಲ, ಹೇಳಬಾರ್ದು ಕೂಡ. ಓಕೆ, ಕೆಲವರು ಏನು ಮಾಡ್ತಾರೆ ಇದನ್ನು ಅಂತಂದರೆ ಬೇರೆ ಥರದಲ್ಲಿ ಇದನ್ನು ಬೇರೆ ಥರ ಅಂತಂದರೆ ರಾಂಗ್ ಡಿಫೈನ್ ಮಾಡ್ತಾರೆ. ಬಟ್ ಅದು ಗೊತ್ತೇ ಆಗೋದಿಲ್ಲ. ಯಾಕಂದರೆ ಜಸ್ಟ್ ವರ್ಡ್ಸ್ಗಳು ಇಂಟರ್ಚೇಂಜ್ ಆಗಿರ್ತವೆ. ಇದೇ ಸೆಂಟೆನ್ಸಲ್ಲಿ ವರ್ಡ್ಸ್ಗಳು ಇಂಟರ್ಚೇಂಜ್ ಆಗಿರೋದ್ರಿಂದ ಭಾಳ ಡೀಪಾಗಿ ಅನಲೈಸ್ ಮಾಡಿದಾಗ ಮಾತ್ರ ಅದು ರಾಂಗ್ ಅಂತ ಗೊತ್ತಾಗುತ್ತೆ ಹೊರತು ಮೇಲ್ನೋಟಕ್ಕೆ ಅದು ಕರೆಕ್ಟ್ ಅಂತಲೇ ಅನಿಸ್ಬಿಡ್ತದೆ. ಹೆಂಗೆ ಡಿಫೈನ್ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ. ಇಟ್ ಈಸ್ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತೇಳಿ ಡಿಫೈನ್ ಮಾಡ್ತಾರೆ. ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ವೆಲ್ ಡಿಫೈನ್ ಯಾವುದು ವೆಲ್ ಡಿಫೈನ್ ಆಗಿರಬೇಕು ಅಂತಂದರೆ ಕಲೆಕ್ಷನ್ ವೆಲ್ ಡಿಫೈನ್ ಆಗಿರಬೇಕು ಹೊರತು ಆಬ್ಜೆಕ್ಟ್ಸ್ ಅಲ್ಲ. ಕಲೆಕ್ಷನ್ ವೆಲ್ ಡಿಫೈನ್ ಆಗಿತ್ತು ಅಂತಂದರೆ ಆ ಕಲೆಕ್ಷನ್ ಒಳಗಡೆ ಯಾವ್ಯಾವ ಆಬ್ಜೆಕ್ಟ್ಗಳು ಬರಬೇಕು ಅಂತೇಳಿ ಡಿಸೈಡ್ ಆಗಿಬಿಡ್ತದೆ. ಆದರೆ ಕೆಲವರು ಏನು ಮಾಡ್ತಾರೆ, ಇಟ್ ಈಸ್ ಕಲೆಕ್ಷನ್, ಫಸ್ಟ್ ಕಲೆಕ್ಷನ್ ತೊಗೊಂಡ್ಬಿಡ್ತಾರೆ, ಆಮೇಲೆ ಆಬ್ಜೆಕ್ಟ್ಸ್ಗಳು ವೆಲ್ ಡಿಫೈನ್ ಆಗಿರಬೇಕು ಅನ್ನೋ ಥರ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಏನಾಗಿರಬೇಕು ಅಂತಂದರೆ ಕಲೆಕ್ಷನ್ನೇ ವೆಲ್ ಡಿಫೈನ್ ಆಗಿರಬೇಕು. ಅಂದರೆ ನಾವೇನು ಕಲೆಕ್ಟ್ ಮಾಡ್ತಿದ್ವಿ ಆ ಕಲೆಕ್ಷನ್ ಯಾವ ರೀತಿಯ ಕಲೆಕ್ಷನ್ ಅಂತೇಳಿ ಕ್ಲಿಯರ್ ಆಗಿ ಡಿಫೈನ್ ಆಗಿರಬೇಕು ಅಂತ. ಹಾಗಾದರೆ ಏನಿದ್ರ ಅರ್ಥ ಅಂತಂದರೆ ಅಲ್ಲಿ ಕಲೆಕ್ಷನ್ ವೆಲ್ ಡಿಫೈನ್ ಆಗಿರ್ಬೇಕಂದ್ರೆ ಏನರ್ಥ, ಅಲ್ಲೇನಾಗಿರಬೇಕು ಅಂತಂದರೆ ಯಾವ ಆಬ್ಜೆಕ್ಟು ಆ ಕಲೆಕ್ಷನ್ ಒಳಗಡೆ, ಕಲೆಕ್ಷನ್ ಅಂತಂದ್ರೆ ಒಂದು ಗ್ರೂಪ್ ಅಂತ, ಆ ಕಲೆಕ್ಷನ್ ಒಳಗಡೆ ಬರಬೇಕು, ಯಾವ ಆಬ್ಜೆಕ್ಟ್ ಆ ಕಲೆಕ್ಷನ್ ಒಳಗಡೆ ಬರಬಾರ್ದು ಅಂತೇಳಿ ಕ್ಲಿಯರ್ ಇನ್ಫಾರ್ಮೇಷನ್ ಇರಬೇಕು. ಆಂಬಿಗಿಟಿ ಇರಬಾರ್ದು, ಅಲ್ಲಿ ಕನ್ಫ್ಯೂಷನ್ ಇರಬಾರ್ದು, ಇದನ್ನು ಸೇರಿಸ್ಬೇಕಾ ಸೇರಿಸಬಾರ್ದಾ ಅಂತೇಳಿ ಕನ್ಫ್ಯೂಷನ್ ಇರಬಾರ್ದು. ಮತ್ತು ಆ ಕಲೆಕ್ಷನನ್ನು ಪ್ರಪಂಚದಲ್ಲಿ ಯಾರೇ ಬರೆದ್ರೂ ಕೂಡ ಸೇಮ್ ಸೆಟ್ಟೇ ಬರಬೇಕು ನಮಗೆ. ಆ ರೀತಿ ಏನಾದರೂ ಒಂದು ಗ್ರೂಪನ್ನು, ಒಂದು ಕಲೆಕ್ಷನನ್ನು ನಾವೇನಾದರೂ ಡಿಫೈನ್ ಮಾಡಿದ್ವಿ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಕರಿತೀವಿ. ಆ ರೀತಿಯ ವೆಲ್ ಡಿಫೈನ್ಡ್ ಕಲೆಕ್ಷನನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಸೆಟ್ಸ್ ಅಂತ ಕರಿತೀವಿ. ಹಾಗಾದರೆ ಎಕ್ಸಾಂಪಲಿಗೆ ಹೇಳೋದಾದರೆ ಯಾವುದು ಸೆಟ್ ಆಗುತ್ತೆ, ಯಾವುದು ಸೆಟ್ ಆಗಲ್ಲ ಅಂತ. ಕಲೆಕ್ಷನ್ ಆಫ್ ಈವನ್ ನಂಬರ್ಸ್ ಅಥವಾ ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಕರೀರಿ. ಈವನ್ ನ್ಯಾಚುರಲ್ ನಂಬರ್ಸ್, ಈ ಕಲೆಕ್ಷನಲ್ಲಿ ಯಾವ್ಯಾವ ಎಲಿಮೆಂಟ್ಗಳು ಬರಬೇಕು ಅಂತೇಳಿ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಇದೆ. ಯಾವ ನ್ಯಾಚುರಲ್ ನಂಬರ್ಸ್ ಯಾವ ಬರಬೇಕು, ಯಾವ ಎಲಿಮೆಂಟ್ಸ್ಗಳು ಬರಬೇಕು, ಈವನ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ ದಿಸ್ ಕಲೆಕ್ಷನ್ ವಿಲ್ ಹ್ಯಾವ್ 2, 4, 6, 8 ಆ್ಯಂಡ್ ಸೋ ಆನ್. ಇಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಒಂದು ವೇಳೆ ನಾನೇನಾದರೂ ಕಲೆಕ್ಷನ್ ಆಫ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್
ಇನ್ ಎ ಸ್ಕೂಲ್ ಅಥವಾ ಇನ್ ಎ ಕ್ಲಾಸ್ ಅಂತ ಏನಾದರೂ ನಾನು ಹೇಳಿದರೆ ಇಟ್ ಈಸ್ ನಾಟ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್. ಯಾಕಂತಂದರೆ ಇಂಟೆಲಿಜೆಂಟ್ ಅನ್ನೋದು ಇದು ಸಬ್ಜೆಕ್ಟಿವ್ ವರ್ಡ್. ಇದು ಸಬ್ಜೆಕ್ಟಿವ್ ಅಂದರೆ ಒಬ್ಬರಿಗೆ ಒಬ್ಬ ಸ್ಟೂಡೆಂಟ್ ಇಂಟೆಲಿಜೆಂಟ್ ಅಂತ ಅನಿಸ್ಬೋದು, ಇನ್ನೊಬ್ಬರಿಗೆ ಆ ಸ್ಟೂಡೆಂಟು ಇಂಟೆಲಿಜೆಂಟ್ ಅಲ್ಲ ಅಂತ ಅನಿಸ್ಬಹುದು. ಇಂಟೆಲಿಜೆಂಟ್ ಅನ್ನೋದಾಗಿರ್ಬೋದು, ಬ್ಯೂಟಿಫುಲ್ ಅನ್ನೋದಾಗಿರ್ಬೋದು, ಈ ರೀತಿ ವರ್ಡ್ಗಳೇನಿದಾವಲ್ಲ ಇವು ಏನಂತಂದರೆ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್, ಇವು ಕನ್ಫ್ಯೂಸಿಂಗ್ ವರ್ಡ್ಗಳು. ಈ ರೀತಿ ಏನಾದರೂ ಇತ್ತು ಅಂತಂದರೆ ಇವು ಸಬ್ಜೆಕ್ಟಿವ್ ವರ್ಡ್ಸ್ಗಳು. ಈ ರೀತಿ ವರ್ಡ್ಸ್ಗಳೇನಾದರೂ ಇನ್ವಾಲ್ವ್ ಆಗಿತ್ತು ಅಂತಂದರೆ ಆ ಕಲೆಕ್ಷನ್ನು ಜಸ್ಟ್ ಕಲೆಕ್ಷನ್ ಆಗಿರುತ್ತೆ ಹೊರತು ಅದು ಸೆಟ್ ಆಗಿರಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿನ ನಾವು ತಗೊಂಡ್ರೆ ಅವನು ಇಂಟೆಲಿಜೆಂಟ್ ಹೌದಾ ಅಲ್ಲ ಅಂತೇಳಿ ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಯಾರೊಬ್ಬ ಹೇಳ್ತಾನಲ್ಲ ಅವ್ನು ಡಿಸೈಡ್ ಮಾಡ್ತಾನೆ. ಆದರೆ ಅದು ಯೂನಿವರ್ಸಲಿ ಟ್ರೂ ಆಗಬೇಕಂತೇನೂ ಇಲ್ಲ. ಓಕೆ, ಅವನು ಎ ಮತ್ತು ಬಿ ಇಬ್ಬರಿದ್ದಾರೆ ಡಿಸೈಡ್ ಮಾಡೋ ಫ್ಯಾಕ್ಟರ್ಸ್ಗಳು. ಸಿ ಅನ್ನೋ ವ್ಯಕ್ತಿನ ಅವರು ಡಿಸೈಡ್ ಮಾಡ್ತಿದ್ದಾರೆ ಅಂತಂದರೆ ಎ ಅನ್ನೋ ವ್ಯಕ್ತಿ ಪ್ರಕಾರ ಸಿ ಇಂಟೆಲಿಜೆಂಟ್ ಆಗಿದ್ದು ಬಿ ಅನ್ನೋ ವ್ಯಕ್ತಿ ಪ್ರಕಾರ ಅವನು ಅಷ್ಟು ಇಂಟೆಲಿಜೆಂಟ್ ಅಲ್ಲ ಅಂತ ಅನಿಸ್ಬಿಟ್ರೆ ಎ ಅನ್ನೋ ವ್ಯಕ್ತಿ ಸೆಟ್ಟಲ್ಲಿ ಆ ಕಲೆಕ್ಷನಲ್ಲಿ ಸಿ ಅನ್ನೋನು ಸೇರ್ಕೊಂಡ್ಬಿಡ್ತಾನೆ. ಆದರೆ ಬಿ ಅನ್ನೋ ವ್ಯಕ್ತಿಯನ್ನು ಕಲೆಕ್ಟ್ ಮಾಡಿದ್ದಲ್ಲ ಆ ಸೆಟ್ಟಲ್ಲಿ ಸಿ ಅನ್ನೋವನ್ನು ಸೇರ್ಕೊಳ್ಳೋದಿಲ್ಲ. ಹಾಗಾಗಿ ಈ ಕಲೆಕ್ಷನ್ ಏನಾಯ್ತಲ್ಲ, ಇಬ್ಬರು ಕಲೆಕ್ಟ್ ಮಾಡಿದಂಥ ಕಲೆಕ್ಷನ್ನು ಬೇರೆ ಬೇರೆ ಸೆಟ್ ಆಗಿಬಿಡ್ತು. ಹಾಗಾಗಿ ಈ ರೀತಿಯ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ ಏನಿರುತ್ತಲ್ಲ ಅದು ವೆಲ್ ಡಿಫೈನ್ಡ್ ಅಲ್ಲ ಅಂತ ಕರೆಸ್ಕೊಳ್ತವು. ವೆಲ್ ಡಿಫೈನ್ಡ್ ಅಲ್ಲ, ಹಾಗಾಗಿ ಅವು ಸೆಟ್ ಕೂಡ ಅಲ್ಲ. ಸೆಟ್ ಆಗಬೇಕು ಅಂತಂದರೆ ಈ ಫಸ್ಟ್ ಕಲೆಕ್ಷನ್ ಏನಿತ್ತಲ್ಲ ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್. ಇದು ಇಟ್ ಇಸ್ ನಾಟ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ದಿಸ್ ವಿಲ್ ಬಿ ಎ ಸೆಟ್ ಆ್ಯಂಡ್ ದಿಸ್ ವಿಲ್ ನಾಟ್ ಬಿ ಎ ಸೆಟ್. ಸೊ ಆ ರೀತಿ ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸು, ಕಲೆಕ್ಷನ್ ಆಫ್ ರ್ಯಾಷನಲ್ ನಂಬರ್ಸು, ಇರ್ಯಾಷನಲ್ ನಂಬರ್ಸು, ರಿಯಲ್ ನಂಬರ್ಸು, ಇಂಟೀಜರ್ಸು, ಆಮೇಲೆ ಬೇರೆ ಬೇರೆ ಥರದನ್ನು ಕೂಡ ನೆಕ್ಸ್ಟ್ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಕಲೆಕ್ಷನ್ ಆಫ್ ಪ್ರೈಮ್ ನಂಬರ್ಸು, ಕಾಂಪೋಸಿಟ್ ನಂಬರ್ಸು, ಇವೆಲ್ಲನೂ ವೆಲ್ ಡಿಫೈನ್ಡ್ ಕಲೆಕ್ಷನ್ಸ್. ಆದರೆ ಈ ರೀತಿ ಏನಿದೆಯಲ್ಲ ಇದು ಇಟ್ಸ್ ನಾಟ್ ವೆಲ್ ಡಿಫೈನ್ಡ್ ಕಲೆಕ್ಷನ್. ಆಮೇಲೆ ಈ ಸೆಟ್ಟನ್ನು ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ಫ್ಲವರ್ ಬ್ರಾಕೆಟಲ್ಲಿ ಬರೀತೀವಿ. ಅದರಲ್ಲಿರ್ತಕ್ಕಂಥ ಈ ಆಬ್ಜೆಕ್ಟ್ಗಳೇನಿದಾವಲ್ಲ, ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಏನು ಕರಿತೀವಿ, ಇವು ಆಬ್ಜೆಕ್ಟ್ಗಳು. ಆದರೆ ಆ ಆಬ್ಜೆಕ್ಟ್ಗಳನ್ನು ಸೆಟ್ ಒಳಗಡೆ ಎಲಿಮೆಂಟ್ಸ್ ಅಂತ ಕರೀತಾರೆ, ಮೆಂಬರ್ಸ್ ಆಫ್ ದ ಸೆಟ್ ಅಂತ ಕರೀತಾರೆ. ಈ ರೀತಿ ಬೇರೆ ಬೇರೆ ವರ್ಡ್ಸ್ಗಳನ್ನು ಬಳಸ್ತಾರೆ. ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್. ಆ ಎಲಿಮೆಂಟ್ಸ್ ಆಫ್ ದ ಸೆಟ್ಗಳನ್ನು ಕಾಮಾ ಯೂಸ್ ಮಾಡಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಫ್ಲವರ್ ಬ್ರಾಕೆಟಲ್ಲಿ ಬರೀತೀವಿ. ಕರ್ಲಿ ಬ್ರಾಕೆಟ್ ಅಥವಾ ಫ್ಲವರ್ ಬ್ರಾಕೆಟ್ ಅಂತ ಹೇಳ್ತೀವಲ್ಲ ಅದರಲ್ಲಿ 2, 4, 6, 8 ಈ ರೀತಿ ಬರೀತೀವಿ. ಮತ್ತು ಯಾವುದೇ ಸೆಟ್ ಆಗಿರಲಿ ಅದಕ್ಕೆ ಒಂದು ಹೆಸರನ್ನು ಕೊಡ್ತಾರೆ. ಯೂಶ್ವಲಿ ಹೆಸರನ್ನು ಕೊಡಬೇಕಾದ್ರೆ ಕ್ಯಾಪಿಟಲ್ ಆಲ್ಫಾಬೆಟ್ಸ್ಗಳನ್ನ ಬಳಸ್ತಾರೆ. ಕ್ಯಾಪಿಟಲ್ ಲೆಟರ್ಸ್ನ ನಾವು ಬಳಸ್ತೀವಿ. ಇಲ್ಲಿ ಈವನ್ ನಂಬರ್ಸ್ ಆಗಿರೋದ್ರಿಂದ ಲೆಟ್ ಮಿ ಯೂಸ್ ಇ. ಈವನ್ ನಂಬರ್ಸ್ಗೆ ನಾನು ಇ ಅಂತ ಬಳಸ್ತೀನಿ. ನಾಟ್ ನೆಸೆಸರಿ ಇ ಅಂತಲೇ ಬಳಸಬೇಕಂತೇನೂ ಇಲ್ಲ. ಎ ಇಂದ ಝೆಡ್ ವರೆಗೂ ಯಾವುದಾದ್ರೂ ಆಲ್ಫಾಬೆಟ್ನ ನೀವು ಬಳಸ್ಬೋದು. ಆಮೇಲೆ ಇದರಲ್ಲಿ ಆಗಲೇ ಹೇಳಿದ್ನಲ್ಲ ಎಲಿಮೆಂಟ್ಸ್ ಅಂತ ಇದನ್ನು ಕರಿತೀವಿ. ಸೆಟ್ಟನ್ನು ಬರೀಬೇಕಾದ್ರೆ 2 ರೂಲ್ಗಳನ್ನ ನಾವು ನೆನ್ಪಿಡಬೇಕು. ಒಂದು ರೂಲ್ ಏನು ಅಂತಂದರೆ ಸೆಟ್ಟಲ್ಲಿ ಎಲಿಮೆಂಟ್ಗಳು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಹೇಳಿದರು ಅಂತ ಅನ್ಕೊಳ್ರಿ. ಏನಂತ ಹೇಳಿದರು, ಮ್ಯಾಥಮ್ಯಾಟಿಕ್ಸ್ ಅನ್ನೋ ವರ್ಡ್ ಅಥವಾ ಸೆಟ್ಸ್ ಅಂತಲೇ ಇದೆ ನೋಡ್ರಿ. ಅಷ್ಟೆಲ್ಲ ಉದ್ದ ಯಾಕೆ, ಸೆಟ್ಸ್ ಅನ್ನೋ ವರ್ಡ್ ಇದೆ. ಕಲೆಕ್ಷನ್ ಆಫ್ ವರ್ಡ್ಸ್ ಆಫ್ ದ collection of the letters of the word sets. Collection of letters of the word sets. Sets ಅಲ್ಲಿರ್ತಕ್ಕಂಥ ಇದೇನು ವರ್ಡ್ ಇದೆಯಲ್ಲ ಸೆಟ್ಸ್, ಇದರಲ್ಲಿರ್ತಕ್ಕಂಥ ಲೆಟರ್ಸ್ಗಳ ಕಲೆಕ್ಷನ್ ಅಂತ ಏನಾದರೂ ಹೇಳಿದರೆ ನಾವೇನಂತ ಕಲೆಕ್ಟ್ ಮಾಡಬೇಕು, ಎಸ್ ಈಕ್ವಲ್ ಟು ನಾನು ಕೊಟ್ಟಿರ್ತಕ್ಕಂಥ ಹೆಸರು, ಇದರಲ್ಲಿರ್ತಕ್ಕಂಥ ಲೆಟರ್ಗಳನ್ನ ಕಲೆಕ್ಟ್ ಮಾಡಬೇಕು. ಫಸ್ಟ್ ಯಾವುದಿದೆ ಎಸ್, ನೆಕ್ಸ್ಟ್ ಇ, ನೆಕ್ಸ್ಟ್ ಟಿ, ಮತ್ತೊಮ್ಮೆ ಎಸ್ ಇದೆ ಆದರೆ ಆಲ್ರೆಡಿ ಎಸ್ ಬರೆದಿರೋದ್ರಿಂದ ಮತ್ತೊಮ್ಮೆ ಬರಿಬಾರ್ದು. ಸೊ ಇದು ಒಂದು ರೂಲ್. ಕಲೆಕ್ಷನ್ನ ಬರಿಬೇಕಾದ್ರೆ, ಸೆಟ್ನ ಬರಿಬೇಕಾದ್ರೆ ಒಂದು ರೂಲ್ ಏನು ಅಂತಂದರೆ ರಿಪಿಟೇಷನ್ ಆಫ್ ದ ಆಬ್ಜೆಕ್ಟ್ಸ್ ಈಸ್ ನಾಟ್ ಅಲೋಡ್ ಇನ್ ದ ಸೆಟ್. ಯಾವುದಾದ್ರೂ ಒಂದು ಎಲಿಮೆಂಟ್ ಆಲ್ರೆಡಿ ಬಂದಿತ್ತು ಅಂತಂದರೆ ಅದನ್ನು 2 ಸಾರಿ 3 ಸಾರಿ ಮತ್ತೊಂದು ಸಾರಿ ಅದನ್ನು ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡಬಾರ್ದು. ಇದು ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನು ಅಂತಂದರೆ ಈ ಸೆಟ್ಟಲ್ಲಿ ಎಲಿಮೆಂಟ್ಗಳನ್ನ ಬರಿಬೇಕಾದ್ರೆ ಆರ್ಡರ್ ಡಸಂಟ್ ಮ್ಯಾಟರ್. ಅಂದರೆ ಯಾವ ಆರ್ಡರ್ಲಾದರೂ ಅದು ಏನಾಗಬಹುದು, ಬರಬಹುದು. ಎಸ್ ಇ ಟಿ ಅಂತೇನು ಬರೆದಿದ್ದೀವಲ್ಲ ಇದು ಸೇಮ್ ಆ್ಯಸ್ ಇ ಟಿ ಎಸ್ ಅಥವಾ ಇಟ್ ಈಸ್ ಸೇಮ್ ಆ್ಯಸ್ ಇ ಎಸ್ ಟಿ, ಅಥವಾ ಇದನ್ನು ಇನ್ನೊಂದು ರೀತಿ ಏನಾದರೂ ಬರೆಯೋಕ್ಕೆ ಸಾಧ್ಯ ಆದರೆ ಆ ರೀತಿ. ಅಂದರೆ ಎಲಿಮೆಂಟ್ಗಳು ಫಸ್ಟ್ ಯಾವುದಾದ್ರೂ ಬರ್ಬೋದು, ನೆಕ್ಸ್ಟ್ ಯಾವುದಾದ್ರೂ ಬರ್ಬೋದು, ನೆಕ್ಸ್ಟ್ ಯಾವುದಾದ್ರೂ ಬರ್ಬೋದು. ಈ ರೀತಿ ಅವುಗಳ ಪ್ಲೇಸ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಇಲ್ಲ.
ಪ್ಲೇಸ್ ಇನ್ ದ ಸೆನ್ಸ್ ಆರ್ಡರ್, ಅದು ಯಾವ ಆರ್ಡರ್ ಅಲ್ಲಿ ಬಂದಿದೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಆರ್ಡರ್ಗೆ ಬಹಳ ಇಂಪಾರ್ಟೆನ್ಸ್ ಇದೆ. ಕೆಲವೊಮ್ಮೆ ಆರ್ಡರ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಲ್ಲಿ, ಅಂದ್ರೆ ಇಂಪಾರ್ಟೆನ್ಸ್ ಅನ್ನೋದಕ್ಕಿಂತ ಅದನ್ನ ಕನ್ಸಿಡರ್ ಮಾಡ್ತೀವಿ ಆರ್ಡರ್ನ. ಇನ್ನು ಕೆಲವೊಮ್ಮೆ ಆರ್ಡರ್ನ ಕನ್ಸಿಡರ್ ಮಾಡದೇನೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಆರ್ಡರ್ ಈಸ್ ನಾಟ್ ಇಂಪಾರ್ಟೆಂಟ್. ನೋಡಿ, ಒಟ್ನಲ್ಲಿ ಈ 3 ಎಲಿಮೆಂಟ್ಗಳು ಬಂದಿದೆಯಾ ಇಲ್ವಾ ಅನ್ನೋದಷ್ಟೇ ಇಂಪಾರ್ಟೆಂಟ್ ಹೊರತು ಫಸ್ಟ್ ಯಾವ್ದು ಬಂದಿದೆ, ನೆಕ್ಸ್ಟ್ ಯಾವ್ದು ಬಂದಿದೆ, ನೆಕ್ಸ್ಟ್ ಯಾವ್ದು ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಸ್ ಬಂದಿದೆಯಾ? ಎಸ್, ಇಲ್ಲಿ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ, ಇ ಇದೆ, ಟಿ ಇದೆ. ಈ 3 ಎಲಿಮೆಂಟ್ಗಳು ಇದ್ರೆ ಸಾಕು. ಈ 3 ಸೆಟ್ಗಳು ಯಾವ ಸೆಟ್ನ ಡಿನೋಟ್ ಮಾಡ್ತವೆ ಅಂತಂದ್ರೆ, ಅಥವಾ ರೆಪ್ರೆಸೆಂಟ್ ಮಾಡ್ತವೆ ಅಂತಂದ್ರೆ, ಎಸ್ ಅನ್ನೋ ಸೆಟ್ ಅನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇದು ಒಂದು ಇಂಪಾರ್ಟೆಂಟ್. ಫಸ್ಟ್ ಒನ್ ಯಾವುದು ಅಂತಂದ್ರೆ, ರಿಪಿಟೇಷನ್ ಆಫ್ ದ ಎಲಿಮೆಂಟ್ಸ್ ಇಸ್ ನಾಟ್ ಅಲೌಡ್. ಸೆಕೆಂಡ್ ಒನ್ ಏನು ಅಂತಂದ್ರೆ, ಆ ಆರ್ಡರ್ ಆಫ್ ದ ಎಲಿಮೆಂಟ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾವ ಆರ್ಡರ್ ಆದ್ರೂ ಅವು ಬರ್ದಿರಬಹುದು. ಸೊ ಒಬ್ರು ಈ ರೀತಿ ಬರೆದು, ಇನ್ನೊಬ್ರು ಈ ರೀತಿ ಬರೆದು, ಇನ್ನೊಬ್ರು ಆ ರೀತಿ ಬರೆದ್ರು ಕೂಡ ಆ 3 ಬರ್ದಿರ್ತಕ್ಕಂಥ ಸೆಟ್ ಯಾವುದು ಅಂತಂದ್ರೆ ಎಸ್ ಅನ್ನೋ ಸೆಟ್ ಅಂತಾನೆ ಅರ್ಥ ಅಂತ ನಾವು ಅರ್ಥ ಮಾಡ್ತೀವಿ. ಓಕೆ, ಸೊ ಇದು ಏನು ಅಂತಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಸೆಟ್ಸ್. ಈ ಸೆಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ 2 ರೀತಿ ರೆಪ್ರೆಸೆಂಟ್ ಮಾಡ್ತಾರೆ. ಈಗ ನೋಡಿ, ಇಲ್ಲಿ ಬರ್ದಿದೀವಿ ನಾವು 2 4 6 8 ಅಂತೇಳಿ ಬರ್ದಿದ್ವಿ, ಇನ್ಫೈನೈಟ್ ವರೆಗೂ ಹೋಗ್ತದೆ ಅದು ಅಂತೇಳಿ. ಈ ರೀತಿ ಬೇರೆಯವರು ಅದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಡಿಫೈನ್ ಮಾಡ್ಬೋದು. ಇಷ್ಟೆಲ್ಲ ಯಾರು ಬರೀತಾರೆ ಅಂತೇಳಿ ಈವನ್ ನಂಬರ್ಸ್ ಅಷ್ಟೇ ಅದನ್ನ ಬೇರೆ ಥರನೇ ಡಿಫೈನ್ ಮಾಡ್ಬೋದು. ಅಂದ್ರೆ ಒಂದು ಸೆಟ್ಟನ್ನ ಬರೀಬೇಕು ಅಂತಂದ್ರೆ ಅದನ್ನ ಯೂಶುವಲ್ ಆಗಿ 2 ರೀತಿಯಲ್ಲಿ ಬರೀತಾರೆ. ಒಂದು ಸೆಟ್ ಬಿಲ್ಡರ್ ಫಾರ್ಮ್, ಇನ್ನೊಂದು ಟ್ಯಾಬ್ಯುಲರ್ ಫಾರ್ಮ್ ಅಂತೇಳಿ. ರೂಲ್ ಮೆಥಡ್, ರೋಸ್ಟರ್ ಮೆಥಡ್ ಅಂತ ಕರೀತಾರೆ. ಬಟ್ ಅದನ್ನ ಜಾಸ್ತಿ ಬಳಸಲ್ಲ. ರೂಲ್ ಮೆಥಡ್, ರೋಸ್ಟರ್ ಮೆಥಡ್ ಅನ್ನೋದನ್ನ ಬಳಸಲ್ಲ. ಆದರೆ ಸೆಟ್ ಬಿಲ್ಡರ್ ಫಾರ್ಮು ಮತ್ತು ಟ್ಯಾಬ್ಯುಲರ್ ಫಾರ್ಮ್ ಅನ್ನೋ ವರ್ಡ್ಗಳನ್ನ ಜಾಸ್ತಿ ಬಳಸ್ತಾರೆ. ಫಸ್ಟ್ ಮೆಥಡ್ ಏನಿದು, ಮೆಥಡ್ಸ್ ಆಫ್ ರೆಪ್ರೆಸೆಂಟಿಂಗ್ ಎ ಸೆಟ್. ಯಾವ್ಯಾವ ರೀತಿಯಲ್ಲಿ ನಾವು ಸೆಟ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಫಸ್ಟ್ ಮೆಥಡ್ ಟ್ಯಾಬ್ಯುಲರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಮೆಥಡ್ ಅಂತಾನೆ ರೀ. ಇನ್ನೊಂದು ಸೆಟ್ ಬಿಲ್ಡರ್ ಮೆಥಡ್. ಸೆಕೆಂಡ್ ಒನ್ ಸೆಟ್ ಬಿಲ್ಡರ್ ಮೆಥಡ್ ಅಂತ ಕರೀರಿ. ಟ್ಯಾಬ್ಯುಲರ್ ಮೆಥಡ್, ಸೆಟ್ ಬಿಲ್ಡರ್ ಮೆಥಡ್. ಟ್ಯಾಬ್ಯುಲರ್ ಫಾರ್ಮ್ ಅಥವಾ ಟ್ಯಾಬ್ಯುಲರ್ ಮೆಥಡ್ ಏನಿದೆ, ಇಲ್ಲಿ ಯೂಶುವಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಎಲಿಮೆಂಟ್ಗಳನ್ನ ಕಲೆಕ್ಟ್ ಮಾಡ್ತೀವಿ. ಈಗ ತಾನೇ ನಾನು ಬರೆದಿದ್ದಲ್ಲ, ಸೆಟ್ ಆಫ್ ಆಲ್ ಈವನ್ ನಂಬರ್ಸ್ ಅಂತೇಳಿ, ಈವನ್ ನ್ಯಾಚುರಲ್ ನಂಬರ್ಸ್ ಅಂತೇಳಿ, ಅದನ್ನ ಟ್ಯಾಬ್ಯುಲರ್ ಮೆಥಡ್ ಅಲ್ಲಿ ಬರೆದ್ರೆ ಯಾವ ರೀತಿ ಬರೀಬೇಕಾಗುತ್ತಂತಂದ್ರೆ 2 4 6 8 ಆ್ಯಂಡ್ ಸೋ ಆನ್. ಅಂದರೆ ಆ್ಯಕ್ಚುಯಲ್ ಎಲಿಮೆಂಟ್ಸ್ ಏನಿರುತ್ತಲ್ಲ ಆ ಆ್ಯಕ್ಚುಯಲ್ ಎಲಿಮೆಂಟ್ಗಳನ್ನೇ ಬರೆದು ತೋರಿಸ್ತೀವಿ ಟ್ಯಾಬ್ಯುಲರ್ ಮೆಥಡಲ್ಲಿ. ಆದರೆ ಸೆಟ್ ಬಿಲ್ಡರ್ ಮೆಥಡಲ್ಲಿ ಆ ರೀತಿ ಬರೆಯೋದಿಲ್ಲ ನಾವು. ಅಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಅಲ್ಲಿ ಎಲ್ಲ ಎಲಿಮೆಂಟ್ಗಳನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಎಲಿಮೆಂಟನ್ನು ಬರೀತೀವಿ, ಎಕ್ಸ್, ಯಾವುದೋ ಒಂದು ವೇರಿಯಬಲ್. ಈ ಎಕ್ಸ್ ಯಾವ ರೀತಿ ಇರುತ್ತೆ ಅಂತೇಳಿ ಅಲ್ಲಿ ಪ್ರಾಪರ್ಟಿ ಬರೀತೀವಿ. ಎಕ್ಸ್ನ ಪ್ರಾಪರ್ಟಿನ ಬರೆದು ಬಿಡ್ತೀವಿ. ಇಲ್ಲಿ ಆ ಎಲಿಮೆಂಟ್ಗಳನ್ನೇ ಬರೀತೀವಿ. ಆದರೆ ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಈ ಎಲ್ಲ ಎಲಿಮೆಂಟ್ಗಳನ್ನ ರೆಪ್ರೆಸೆಂಟ್ ಮಾಡೋ ಒಂದು ವೇರಿಯಬಲ್ ಬರೆದು ಆ ವೇರಿಯಬಲ್ನ ಪ್ರಾಪರ್ಟಿನ ನೆಕ್ಸ್ಟ್ ಬರೀತೀವಿ. ಎಕ್ಸ್ ಇಲ್ಲಿ ಕೆಲವೊಬ್ರು 2 ಚುಕ್ಕಿ ಬರೀತಾರೆ, ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಲೈನ್ ಹಾಕ್ತಾರೆ. ನನಗೆ ಈ ರೀತಿ ವರ್ಟಿಕಲ್ ಲೈನ್ ಹಾಕಿ ಅಭ್ಯಾಸ. ಎರಡಕ್ಕೂ ಕೂಡ ಏನಂತ ಓದ್ತಾರೆ ಅಂತಂದ್ರೆ ಸಚ್ ದ್ಯಾಟ್ ಅಂತ ಓದ್ಬೇಕು. ಈ ರೀತಿ ಹಾಕ್ತಾರಲ್ಲ, ಇದೇನಿದು, ಸಚ್ ದ್ಯಾಟ್. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ equal to 2n and n belongs to n. ಈ ವರ್ಣ ಇದೇನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಬಿಲಾಂಗ್ಸ್ ಟು ಅಂತ ಓದ್ತಾರೆ ಅದನ್ನ, ಅದೇನು ಅಂತ ಹೇಳ್ತೀನಿ. ಇಲ್ಲೆಂತ ಹೇಳಿದ್ದಾರೆ ಅಂತಂದ್ರೆ ಎಕ್ಸ್ ಅಂತ, ಈ ಎಕ್ಸ್ ಅನ್ನೋ ರೀತಿಯ ಎಲಿಮೆಂಟ್ಗಳು ಬರಬೇಕು. ಎಕ್ಸ್ ಯಾವ ರೀತಿ ಇರಬೇಕು, ಎಕ್ಸ್ ಯಾವ ರೀತಿ ಇರಬೇಕಂದ್ರೆ 2n ರೂಪದಲ್ಲಿ ಇರಬೇಕು. 2n ಅಂತಂದ್ರೆ ಏನರ್ಥ, ಈವನ್ ನಂಬರ್ಸ್ ಅಂತ ಅರ್ಥ. 2n ಅಂತಂದ್ರೆ ಈವನ್ ನಂಬರ್ಸ್. ಈವನ್ ನ್ಯಾಚುರಲ್ ನಂಬರ್ಸ್ ಆಗಿರ್ಬೇಕಂತಂದ್ರೆ ಅದನ್ನ ಹೆಂಗ್ ಬರ್ದಿರೋದು, ಇಲ್ಲಿ ಎನ್ ಅಂತಂದ್ರೆ ನ್ಯಾಚುರಲ್ ನಂಬರ್. ಎನ್ ಅಂದ್ರೆ ಇಲ್ಲಿ ನ್ಯಾಚುರಲ್ ನೋಡಿ, ಎನ್ ಬಿಲಾಂಗ್ಸ್ ಟು ಎನ್, ಇದು ನ್ಯಾಚುರಲ್ ನಂಬರ್ ಆಗಿರ್ಬೇಕು. ಅಂದ್ರೆ ಎನ್ ಪ್ಲೇಸ್ ಅಲ್ಲಿ ನೀವು ಏನೇನು ವ್ಯಾಲ್ಯೂಸ್ ಹಾಕ್ಬೇಕು ಅಂತಂದ್ರೆ 1 2 3 4 5 6, ಯಾಕಂದ್ರೆ ಎನ್ ಅನ್ನೋದು ನ್ಯಾಚುರಲ್ ನಂಬರ್ ಆಗಿರೋದ್ರಿಂದ ಎನ್ ಈಕ್ವಲ್ ಟು 1 ಹಾಕಿದ್ರಿ ಅಂತಂದ್ರೆ 2 1 2 ಫಸ್ಟ್ ಎಲಿಮೆಂಟ್ ಬಂತು. ಎನ್ ಈಕ್ವಲ್ ಟು 2 ಹಾಕಿದ್ರೆ 2 2 4 ನೆಕ್ಸ್ಟ್ ಎಲಿಮೆಂಟ್ ಬಂತು.
n = 3 ಹಾಕಿದ್ರೆ 2 3s 6, ನೆಕ್ಸ್ಟ್ ಎಲಿಮೆಂಟ್ ಬಂತು ಆ್ಯಂಡ್ ಸೋ ಆನ್. ಸೊ ಈ ರೀತಿ ಎರಡು ಮೆಥಡಲ್ಲಿ ನಾವು ಸೆಟ್ಗಳನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಟ್ಯಾಬ್ಯುಲರ್ ಮೆಥಡ್, ಇನ್ನೊಂದು ಸೆಟ್ ಬಿಲ್ಡರ್ ಮೆಥಡ್. ಟ್ಯಾಬ್ಯುಲರ್ ಮೆಥಡ್ ಈಸಿ ಅಲ್ಲ, ಆರಾಮಾಗಿ ರೆಪ್ರೆಸೆಂಟ್ ಮಾಡಿಬಿಡ್ಬೋದು ಅಂತಂದರೆ ನೋಡೋದಕ್ಕದು ಈಸಿ. ಟ್ಯಾಬ್ಯುಲರ್ ಮೆಥಡು ನೋಡೋದಕ್ಕೆ ಈಸಿ, ಆದರೆ ಎಲ್ಲ ಸಿಚುವೇಶನ್ಸಲ್ಲಿ ಟ್ಯಾಬ್ಯುಲರ್ ಮೆಥಡ್ ಯೂಸ್ ಆಗೋದಿಲ್ಲ. ಕೆಲವೊಮ್ಮೆ ಟ್ಯಾಬ್ಯುಲರ್ ಮೆಥಡ್ ಈಸಿ ಆದರೆ ಇನ್ನು ಕೆಲವೊಮ್ಮೆ ಸೆಟ್ ಬಿಲ್ಡರ್ ಮೆಥಡೇ ಈಸಿ. ಹಾಗಾಗಿ ಎರಡೂ ಕೂಡ ಸಿಚುವೇಶನ್ಗೆ ತಕ್ಕಂತೆ ನಮಗೆ ಯಾವ ಮೆಥಡ್ ನಮಗೆ ಅನುಕೂಲ ಅನ್ನೋದನ್ನು ನೋಡಿಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಟ್ಯಾಬ್ಯುಲರ್ ಮೆಥಡ್ ಯೂಸ್ ಮಾಡೋದಾ ಅಥವಾ ಸೆಟ್ ಬಿಲ್ಡರ್ ಮೆಥಡ್ ಯೂಸ್ ಮಾಡೋದು ಅಂತ ನಾವು ಡಿಸೈಡ್ ಮಾಡ್ಕೊತೀವಿ. ಹಾಗಾಗಿ ನೋಡಿದ ಕೂಡಲೇ ಇದು ಈಸಿ, ಯಾಕಂದರೆ ಕ್ಲಿಯರಾಗಿ ಎಲಿಮೆಂಟ್ಸ್ಗಳು ಕಣ್ಣಿಗೆ ಕಾಣಿಸುತ್ತಿಲ್ಲ. ಹಾಗಾಗಿ ಇದೇ ಬರೆದ್ರೆ ಬೆಟರ್ ಅಲ್ಲ ಅಂತ ಅನ್ನಿಸಬಹುದು, ಆದರೆ ನಾಟ್ ನೆಸಸರಿ. ಇದೇ ಈಸಿ ಅಂತೇಳಿ ಹೇಳೋಕ್ಕಾಗಲ್ಲ. ಎಲ್ಲ ಸಿಚುವೇಶನ್ಸಲ್ಲಿ ಈ ರೀತಿ ರೆಪ್ರೆಸೆಂಟ್ ಕೂಡ ಮಾಡೋಕ್ಕಾಗಲ್ಲ. ಎಲ್ಲ ಸಿಚುವೇಶನ್ಸಲ್ಲಿ ಈ ರೀತಿ ರೆಪ್ರೆಸೆಂಟ್ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲವೊಮ್ಮೆ ಇದು ಬೆಟರ್, ಕೆಲವೊಮ್ಮೆ ಇದು ಬೆಟರ್. ಓಕೆ, ಇದು ಆಮೇಲೆ ಇದೇನಿದು ಅಂತಂದ್ರೆ ಬಿಲಾಂಗ್ಸ್ ಟು. ಇಲ್ಲಿ ನೋಡಿ, ಇ ಅನ್ನೋ ಸೆಟ್ಟಲ್ಲಿ ಇಷ್ಟೆಲ್ಲ ಎಲಿಮೆಂಟ್ಸ್ ಇದೆ. ಈ ಎಲಿಮೆಂಟು ಈ ಸೆಟ್ ಒಳಗಡೆ ಇದೆ. ಈ ಎಲಿಮೆಂಟು ಆ ಸೆಟ್ನ ಒಬ್ಬ ಮೆಂಬರ್ ಅಂತ ಹೇಳೋದಕ್ಕೆ ನಾವು ಈ ಸಿಂಬಲ್ ಬಳಸ್ತೀವಿ. ಇ ಅಂತ ಏನು ಬಳಸ್ತೀವಲ್ಲ ಅದನ್ನೇ ಸ್ವಲ್ಪ ಕರ್ವ್ ಆಗಿ ಬರೆಯೋದು, ಈ ತರ ಸಿ ಬರೆದು ನಡುವೆ ಒಂದು ಗೆರೆ ಹಾಕ್ತೀವಲ್ಲ, ಇದನ್ನ ನಾವು ಬಿಲಾಂಗ್ಸ್ ಟು ಅಂತ ಓದ್ತೀವಿ. ಇದೇನಿದು ಬಿಲಾಂಗ್ಸ್ ಟು ಅಂದ್ರೆ ಆ ಎಲಿಮೆಂಟ್ ಆ ಸೆಟ್ಗೆ ಸೇರಿದಂತ ಒಬ್ಬ ಮೆಂಬರ್ ಅಂತ. ಟು ಬಿಲಾಂಗ್ಸ್ ಟು ಇ. ಟು ಅನ್ನೋ ಮೆಂಬರು ಯಾವ ಸೆಟ್ಟಲ್ಲಿದೆ? ಇ ಅನ್ನೋ ಸೆಟ್ಟಲ್ಲಿ ಇದೆ ಅಂತ. 8 ಬಿಲಾಂಗ್ಸ್ ಟು ಇ. ಮುಂದೆಲ್ಲೋ ಒಂದು ಕಡೆ ಇರುತ್ತೆ 18 ಇರುತ್ತೆ, 18 ಬಿಲಾಂಗ್ಸ್ ಟು ಇ ಅಂತ ಓದ್ತೀವಿ. ಒಂದು ವೇಳೆ ಎಲಿಮೆಂಟ್ ಆ ಸೆಟ್ ಒಳಗಡೆ ಇಲ್ಲ ಅಂತಂದ್ರೆ ಅವಾಗ ಡಸ್ ನಾಟ್ ಬಿಲಾಂಗ್ ಟು ಈ ರೀತಿ ಓದ್ತೀವಿ. ಫಾರ್ ಎಕ್ಸಾಂಪಲ್ 3 ಡಸ್ ನಾಟ್ ಬಿಲಾಂಗ್ಸ್ ಟು ಇ. 3 ಅನ್ನೋ ಎಲಿಮೆಂಟು ಇ ಅನ್ನೋ ಸೆಟ್ ಅಲ್ಲಿ ಇಲ್ಲ. 3 ಡಸ್ ನಾಟ್ ಬಿಲಾಂಗ್ಸ್ ಟು ಇ. 8 ಅಥವಾ 5 ಡಸ್ ನಾಟ್ ಬಿಲಾಂಗ್ಸ್ ಟು ಇ. 8 ಬಿಲಾಂಗ್ಸ್ ಟು ಇ ಬಟ್ 5 ಡಸ್ ನಾಟ್ ಬಿಲಾಂಗ್ಸ್ ಟು ಇ. ಎನಿ ಆಡ್ ನಂಬರ್ does not belongs to E. Every even natural number belongs to the set E. So ಈ ರೀತಿ belongs to ಮತ್ತು does not belongs to ಅಂತೇಳಿ ನಾವು ಇದನ್ನ ಬಳಸ್ತೀವಿ. ಯಾಕಂದರೆ ಸೆಟ್ ಇಲ್ಲಿ ನೆಕ್ಸ್ಟ್ ಮ್ಯಾಥ್ಸಲ್ಲಿ ಎಲ್ಲನೂ ಮ್ಯಾಕ್ಸಿಮಮ್ ನಾವೇನು ಮಾಡ್ತೀವಿ ಅಂದರೆ ಸಿಂಬಲ್ಸ್ಗಳನ್ನ ಜಾಸ್ತಿ ಬಳಸ್ತೀವಿ. ಆ ಸಿಂಬಲ್ಸ್ಗಳ ಬಗ್ಗೆ ಪರಿಚಯ ಇರಬೇಕು. ಇದು ಸಚ್ ದ್ಯಾಟ್ ಇದು ಬಿಲಾಂಗ್ಸ್ ಟು ಉಲ್ಟಾ ಈ ಕಡೆ ಬರೆದ್ರೆ ರಿವರ್ಸ್ ಮಾಡಿ ಬರೆದ್ರೆ ಅದನ್ನ ದೇರ್ ಎಕ್ಸಿಸ್ಟ್ ಈ ರೀತಿ ಬಳಸ್ತೀವಿ. ಓಕೆ, ಆಮೇಲೆ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ಸೆಟ್ಗಳಿದೆ. ಆ ಸೆಟ್ಗಳನ್ನ ನಾನು ಮೇ ಬಿ ಫಸ್ಟ್ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾವುದು ಅಂತಂದರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಎನ್, ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್, ಸೆಟ್ ಆಫ್ ಆಲ್ ಇಂಟೀಜರ್ಸ್, ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್, ಸೆಟ್ ಆಫ್ ಆಲ್ ಇರ್ರ್ಯಾಷನಲ್ ನಂಬರ್ಸ್, ಆಮೇಲೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇವೆಲ್ಲ ಸ್ಟ್ಯಾಂಡರ್ಡ್ ಸೆಟ್ಗಳು. ಈ ಸೆಟ್ಗಳ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇವುಗಳು ಗೊತ್ತಿರಬೇಕು ನಮಗೆ, ಯಾವ ಸೆಟ್ಟಲ್ಲಿ ಯಾವ ರೀತಿ ಎಲಿಮೆಂಟ್ಸ್ಗಳು ಇರುತ್ತೆ ಅಂತೇಳಿ ನಮಗೆ ಗೊತ್ತಿರಬೇಕು. ಓಕೆ, ಇದು ಬೇಸಿಕ್ ಇಂಟ್ರೊಡಕ್ಷನ್, ಸೆಟ್ ಬಗ್ಗೆ ಬೇಸಿಕ್ ಇಂಟ್ರೊಡಕ್ಷನ್. ಈಗೇನು ಮಾಡೋಣ ಅಂತಂದರೆ ಒಂದಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಟ್ಯಾಬ್ಯುಲರ್ ಫಾರ್ಮು, ಸೆಟ್ ಬಿಲ್ಡರ್ ಫಾರ್ಮು, ಬಿಲಾಂಗ್ಸ್ ಟು ಈ ಥರದ್ದು ಸ್ವಲ್ಪ ಪ್ರಾಕ್ಟೀಸ್ ಆಗೋದು. ನೋಡಿ, ಯಾವುದು ಸೆಟ್ ಆಗ್ಬೋದು, ಯಾವುದು ಸೆಟ್ ಆಗಲ್ಲ ಅನ್ನೋದಕ್ಕೆ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 50 ಇಟ್ ಈಸ್ ಅ ಸೆಟ್. 50ಗಿಂತಲೂ ಕಡಿಮೆ ಇರ್ತಕ್ಕಂಥ ಎಲ್ಲ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಅ ಸೆಟ್. ಕಲೆಕ್ಷನ್ ಆಫ್ ಗುಡ್ ಹಾಕಿ ಪ್ಲೇಯರ್ಸ್ ಇನ್ ಇಂಡಿಯಾ ಇಟ್ ಈಸ್ ನಾಟ್ ಎ ಸೆಟ್. ಯಾಕಂದರೆ ಗುಡ್ ಹಾಕಿ ಪ್ಲೇಯರ್ಸ್, ಒಳ್ಳೆ ಹಾಕಿ ಪ್ಲೇಯರ್ಸ್ ಅಂತ ಒಬ್ಬೊಬ್ಬರಿಗೆ ಒಬ್ಬೊಬ್ಬನು
ಒಳ್ಳೆ ಹಾಕಿ ಪ್ಲೇಯರ್ ಆಗಿರ್ಬೋದು. ಸೊ ಇಟ್ ಈಸ್ ಜಸ್ಟ್ ಅ ಕಲೆಕ್ಷನ್, ಬಟ್ ಇಟ್ ಈಸ್ ನಾಟ್ ಎ ಸೆಟ್. ಕಲೆಕ್ಷನ್ ಆಫ್ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ, ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್, ಇಟ್ ಈಸ್ ಆಲ್ಸೋ ಸಬ್ಜೆಕ್ಟಿವ್, ಸೊ ಇಟ್ ಈಸ್ ನಾಟ್ ಎ ಸೆಟ್. ದ ಕಲೆಕ್ಷನ್ ಆಫ್ ಡಿಫಿಕಲ್ಟ್ ಟಾಪಿಕ್ಸ್ ಇನ್ ಮ್ಯಾಥಮೆಟಿಕ್ಸ್, ಇಟ್ ಈಸ್ ಆಲ್ಸೋ ನಾಟ್ ಎ ಸೆಟ್. ಯಾಕಂದರೆ ಡಿಫಿಕಲ್ಟ್ ಟಾಪಿಕ್ಸು ಒಬ್ಬೊಬ್ಬರಿಗೆ ಒಂದೊಂದು ಟಾಪಿಕ್ ಡಿಫಿಕಲ್ಟ್ ಅಂತ ಅನ್ನಿಸ್ತದೆ, ಹಾಗಾಗಿ ಇದು ಕೂಡ ಸೆಟ್ ಅಲ್ಲ. ನೆಕ್ಸ್ಟ್ ನೋಡಿ, ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ, ಜೆ ಅನ್ನೋ ಲೆಟರಿಂದ ಸ್ಟಾರ್ಟ್ ಆಗ್ತಕ್ಕಂಥ ಮಂತ್ಗಳ ಕಲೆಕ್ಷನ್ ಅಂತ ಹೇಳ್ತಾರೆ. ಒಂದು ವರ್ಷದಲ್ಲಿ ಜೆ ಅನ್ನೋ ಲೆಟರಿಂದ ಯಾವ ಯಾವ ಮಂತ್ಗಳು ಸ್ಟಾರ್ಟ್ ಆಗುತ್ತೆ, ಇಟ್ ಈಸ್ ಅ ಸೆಟ್. ಆರಾಮಾಗಿ ನಾವು ಬರಿಬೋದು. ಇದನ್ನ ಇಯರ್ ಅಂತ ಕೊಟ್ಟಿದ್ದಾರೆ, ಸೊ ಇಯರ್ ಅಂತ ಬರೆಯೋಣ, ಅಥವಾ ಮಂತ್ಗೆ ಎಮ್ ಅಂತ ಕೂಡ ಬರಿಬೋದು. ಯಾವುದೋ ಒಂದು ಸ್ಟ್ಯಾಂಡರ್ಡ್ ಲೆಟರ್ ಬರಿಬೋದು ಅಷ್ಟೇ, ಕ್ಯಾಪಿಟಲ್ ಲೆಟರ್. ಜೆ ಇಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾನೆ. ಸೊ ಜಾನ್ವರಿ ಫುಲ್ ಬರೆಯಲ್ಲ ನಾನು, ಜಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಬರುತ್ತೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಇವು ಮೂರೇ ಎಲಿಮೆಂಟ್ಗಳು ಇದರಲ್ಲಿ ಬರೋದು. ಸೊ ಈ ರೀತಿ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಜೆ ಅನ್ನೋ ಲೆಟರಿಂದ ಸ್ಟಾರ್ಟ್ ಆಗ್ತಕ್ಕಂಥ ಮಂತ್ಗಳ ಕಲೆಕ್ಷನ್ ಅಂತ ಹೇಳಿರೋದ್ರಿಂದ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಈ ಮೂರು ಎಲಿಮೆಂಟ್ಗಳು ಬರ್ತವೆ, ಜನವರಿ, ಜೂನ್ ಮತ್ತು ಜುಲೈ. ಇನ್ನೊಂದು, ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಎನಿಮಲ್ಸ್ ಆಫ್ ದ ವರ್ಲ್ಡ್, ಇಟ್ ಈಸ್ ಆಲ್ಸೋ ನಾಟ್ ಎ ಸೆಟ್. ಒಂದು ಸೆಟ್ ಕೊಟ್ಟಿದ್ದಾನೆ, ಅಲ್ಲಿ ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ಸ್ ಟು ಅಂತೇಳಿ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಾನೆ. ಅದೇನು ಅಂತ ಇದಿಲ್ಲ. ಓಕೆ, ಈಗ ಅವರು ಕೆಲವೊಮ್ಮೆ ರೋಸ್ಟರ್ ಫಾರ್ಮಲ್ಲಿ ಕೊಡ್ತಾರೆ, ಅಂದರೆ ಟ್ಯಾಬ್ಲರ್ ಫಾರ್ಮಲ್ಲಿ ಕೊಡ್ತಾರೆ. ನಾವು ಅದನ್ನು ಸೆಟ್ ಬಿಲ್ಡರ್ ಫಾರ್ಮಿಗೆ ಬರಿಬೇಕು. ಸೆಟ್ ಬಿಲ್ಡರ್ ಫಾರ್ಮಿಗೆ ಕೊಟ್ಟರೆ ಟ್ಯಾಬ್ಲರ್ ಫಾರ್ಮಿಗೆ ಬರಿಬೇಕು. ಇಲ್ಲಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಏನು ಮಾಡೋಣ ಅಂತಂದರೆ ಟ್ಯಾಬ್ಲರ್ ಫಾರ್ಮಿಗೆ ಬರೆಯೋಣ. ಒಂದು ಕ್ವಶನ್ ತಗೊಳ್ರಿ. x such that x is a positive integer. X is a positive integer x is a positive integer and a divisor of 9 and a divisor of 9. ನೋಡಿ, ಎಕ್ಸ್ ಅನ್ನೋದು ಪಾಸಿಟಿವ್ ಇಂಟಿಜರ್ ಆಗಿರಬೇಕು ಮತ್ತು ಇಟ್ ಶುಡ್ ಬಿ ಡಿವೈಸರ್ ಆಫ್ 9. 9 ಡಿವೈಸರ್ ಆಗಿರಬೇಕು. ಇದನ್ನು ಟ್ಯಾಬ್ಲರ್ ಫಾರ್ಮಲ್ಲಿ ಯಾವ ರೀತಿ ಬರೆಯೋದು? ಒಂದು ಸ್ಪೆಸಿಫಿಕ್ ನಂಬರಿಂದ ಶುರು ಮಾಡೋಣ. 1 ಇಂದ ಶುರು ಮಾಡಿ. 1 is a positive integer. 1 is divisor of 9. ಅಂದ್ರೆ ಡಿವೈಸರ್ ಇನ್ ದ ಸೆನ್ಸ್ ಫ್ಯಾಕ್ಟರ್ ಆಗಿರಬೇಕು ಅಂತ, 9 ಫ್ಯಾಕ್ಟರ್ ಆಗಿರಬೇಕು. ಸೊ 1 is a positive integer, 1 is a divisor of 9. 2 is a positive integer, but 2 is not a divisor of 9. ಇಲ್ಲಿ ಎರಡು ಕಂಡೀಷನ್ ಅದು ಸ್ಯಾಟಿಸ್ಫೈ ಮಾಡಬೇಕು. ಒಂದು ಪಾಸಿಟಿವ್ ಇಂಟಿಜರ್ ಆಗಿರಬೇಕು ಮತ್ತು ಅದು 9 ಡಿವೈಸರ್ ಆಗಿರಬೇಕು. 9ಗೆ ಡಿವೈಸರ್ ಆಗಬೇಕು ಅಂತಂದ್ರೆ ಅರ್ಥ 9ಗೆ ಫ್ಯಾಕ್ಟರ್ ಆಗಿರಬೇಕು ಅಂತ. ಸೊ 2, of course, it is a positive integer, but it is not a divisor of 9. So 2 will not be in this set. 3 ನೋಡಿ, 3 is a positive integer and a divisor of 9. So 3 will be in the set. Similarly, 4 is a positive integer, but it is not a divisor of 9. 5 also positive integer, but not a divisor of 9. 6 same, 7 same, 8 same, ಲಾಸ್ಟ್ಗೆ 9 ಬರುತ್ತೆ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದೇ ಎಲಿಮೆಂಟ್ ತಗೊಂಡ್ರು ಕೂಡ ಅದು ಪಾಸಿಟಿವ್ ಇಂಟಿಜರ್ ಆಗಿರ್ಬೋದು, ಆದರೆ ಅದು ಡಿವೈಸರ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಡಿವೈಸರ್ ಆಗಬೇಕು ಅಂತಂದ್ರೆ ದಟ್ ನಂಬರ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ದಟ್ ಗಿವನ್ ನಂಬರ್.
9ಗೆ ಡಿವೈಸರ್ ಹುಡುಕ್ತಿದೀವಿ ಅಂತಂದ್ರೆ 9ಗಿಂತ ಕಡಿಮೆ ಇರಬೇಕಿಲ್ಲ ಈಕ್ವಲ್ ಆಗಿರ್ಬೇಕು ಹೊರತು 9ಗಿಂತ ಜಾಸ್ತಿ ಇರ್ತಕ್ಕಂಥ ನಂಬರ್ ಡಿವೈಸರ್ ಆಗಿ ಆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಇದರ ನೆಕ್ಸ್ಟ್ ನಂಬರ್ಗಳನ್ನ ನಾವು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ದೇರ್ ಫೋರ್ ದಿಸ್ ಕಲೆಕ್ಷನ್ ಅಥವಾ ದಿಸ್ ಸೆಟ್ ಕಂಟೈನ್ಸ್ ಓನ್ಲಿ 3 ಎಲಿಮೆಂಟ್ಸ್. 3 ಎಲಿಮೆಂಟ್ಸ್ ನೋಡಿ, ಇದೊಂದು ನಂಬರ್ ಆಫ್ ಎಲಿಮೆಂಟ್ಸು. ಓಕೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಜಸ್ಟ್ ಈಗ ಇದನ್ನು ನೋಡೋಣ. ಅಂದರೆ ಟೈಪ್ಸ್ ಆಫ್ ಸೆಟ್ಸ್ ಬರ್ತದೆ, ಫೈನೈಟು ಇನ್ಫೈನೈಟು ಅದೆಲ್ಲ ಬರುತ್ತೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿ ಈ ಸೆಟ್ಟಲ್ಲಿ ಬರೀ 3 ಎಲಿಮೆಂಟ್ಗಳು ಮಾತ್ರ ಇದೆ, 1, 3, 9. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಝಡ್ ಅಂದರೆ ಇಂಟಿಜರ್ಸ್ ಆ್ಯಂಡ್ mod x is less than or equal to 2. Mod x is less than or equal to 2. x ಅನ್ನೋದು ಒಂದು ಇಂಟಿಜರ್ ಆಗಿರಬೇಕು ಮತ್ತು ಅದು ಈ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಿರ್ಬೇಕು. ಇದು ಮಾಡ್ಯುಲಸ್ ಅಂದ್ರೆ ಒಳಗಡೆ ಪಾಸಿಟಿವ್ ಹಾಕಿದ್ರು ಪಾಸಿಟಿವ್, ನೆಗೆಟಿವ್ ಹಾಕಿದ್ರು ಕೂಡ ಪಾಸಿಟಿವ್ ಬರುತ್ತಲ್ಲ ಅದು. ಟೈಪ್ಸ್ ಆಫ್ ಫಂಕ್ಷನ್ಸ್ ಬಂದಾಗ ಬೇಕಿದ್ರೆ ಅದನ್ನ ಡಿಸ್ಕಸ್ ಮಾಡೋಣಂತೆ, ಬಟ್ ಅಷ್ಟು ಜಾಸ್ತಿ ನಿಮಗೆ ಕೇಳಲ್ಲ ಅಂತ ಅನ್ಸುತ್ತೆ. ಬಟ್ ಎನಿಹೌ ಡಿಸ್ಕಸ್ ಮಾಡ್ತೀನಿ ನಾನು. mod x ಲೆಸ್ ದೆನ್ ಆರ್ ಈಕ್ವಲ್ ಟು 2. ಈಗ ಯಾವ ವ್ಯಾಲ್ಯೂಸು ಈ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡುತ್ತೆ, ಜೊತೆಗೆ ಈ ಕಂಡೀಷನ್ ಅನ್ನು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ, ಆ ಎಲಿಮೆಂಟ್ಗಳ ಕಲೆಕ್ಷನ್ ಈ ಸೆಟ್ ಆಗಿರುತ್ತೆ. ಓಕೆ, ಇಂಟಿಜರ್ಸ್ ಎಲ್ಲ 0 ನೋಡೋಣ. 0 ಹಾಕಿದ್ರೆ mod 0 ಈಸ್ ನೋಡಿ, mod 0 ಈಸ್ ನಥಿಂಗ್ ಬಟ್ 0. 0 is less than or equal to 2. It is a true statement. So this 0 should be in the set. 0. ಈಗ 1 ನೋಡಿ, mod 1 is equal to 1 and this 1 is less than or equal to 2. It is a true statement. True statement ಅಂತಂದ್ರೆ ಇದು ಸೆಟ್ ನ ಒಳಗಡೆ ಬರಬೇಕು. So 1 is an element of the set. Similarly ಇಲ್ಲಿ ಇಂಟಿಜರ್ ಅಂತ ಹೇಳಿರೋದ್ರಿಂದ -1 ಕೂಡ ಚೆಕ್ ಮಾಡ್ಬೇಕು ನಾವು. ಈಗ ಮಾಡ್ಯುಲಸ್ ಆಫ್ -1, ಮಾಡ್ಯುಲಸ್ ಆಫ್ -1, ಮಾಡ್ಯುಲಸ್ ಆಫ್ -1 ಈಸ್ ನಥಿಂಗ್ ಬಟ್ 1. ಮಾಡ್ಯುಲಸ್ನ ಕೆಲಸನೇ ಅದು, ಪಾಸಿಟಿವ್ನ ಪಾಸಿಟಿವ್ ಆಗೇ ಉಳಿಸೋದು, ನೆಗೆಟಿವ್ ಅನ್ನು ಕೂಡ ಪಾಸಿಟಿವ್ ಮಾಡೋದು ಮಾಡ್ಯುಲಸ್ನ ಕೆಲಸ. ಹಾಗಾಗಿ ಮಾಡ್ಯುಲಸ್ ಆಫ್ -1 ಈಸ್ ಈಕ್ವಲ್ ಟು 1 ಅಂಡ್ ದಿಸ್ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಅಗೇನ್ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ದೇರ್ಫೋರ್ -1 ಈಸ್ ಆಲ್ಸೋ ಅನ್ ಎಲಿಮೆಂಟ್ ಆಫ್ ದ ಸೆಟ್. -1. ನೆಕ್ಸ್ಟ್ ಕಮ್ಸ್ 2. ಇಂಟಿಜರ್ ಯಾವುದು? 2. 2 ಅಂತಂದ್ರೆ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ನೋಡಿ, ಈಕ್ವಲ್ ಟು ಇರೋದ್ರಿಂದ ಈ ಇನ್ಇಕ್ವಾಲಿಟಿ ಟ್ರೂ ಆಗುತ್ತೆ. ಟ್ರೂ ಆಗೋದ್ರಿಂದ ಈ ಎಲಿಮೆಂಟು ಸೆಟ್ ಒಳಗಡೆ ಬಂತು. ಸೊ 2. ನೆಕ್ಸ್ಟ್ ಚೆಕ್ ಮಾಡಿ, -2. -2 ಈಸ್ ಈಕ್ವಲ್ ಟು 2 ಅಂಡ್ ದಿಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ದೇರ್ಫೋರ್ -2 ಈಸ್ ಆಲ್ಸೋ ಅನ್ ಎಲಿಮೆಂಟ್ ಆಫ್ ದ ಸೆಟ್. ಈಗ ನೆಕ್ಸ್ಟ್ ನಾವೇನಾದರೂ 3 ತಗೊಂಡ್ರೆ ಈಕ್ವಲ್ ಟು 3 ಬರುತ್ತೆ, ಆದರೆ ದಿಸ್ ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಇಟ್ ಈಸ್ ಆಕ್ಚುಲಿ ಗ್ರೇಟರ್ ದ್ಯಾನ್ 2. ಸಿಮಿಲರ್ಲಿ -3 ತಗೊಂಡ್ರು ಇಟ್ ಈಸ್ ಗ್ರೇಟರ್ ದ್ಯಾನ್ 2 ಬರುತ್ತೆ. ನೆಕ್ಸ್ಟ್ 4, -4, 5, -5 ಯಾವುದೇ ವ್ಯಾಲ್ಯೂ ತಗೊಂಡ್ರು ಕೂಡ ಅದು ಗ್ರೇಟರ್ ದ್ಯಾನ್ 2 ಬರೋದ್ರಿಂದ ನೆಕ್ಸ್ಟ್ ಯಾವುದೇ ವ್ಯಾಲ್ಯೂಸ್ಗಳು ಈ ಸೆಟ್ ಒಳಗಡೆ ಬರೋದಿಲ್ಲ. ಸೊ ಈ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಯಾವ್ದು ಅಂದ್ರೆ 0, 1, -1, 2, -2. ಓನ್ಲಿ 5 ಎಲಿಮೆಂಟ್ಸ್ ಆರ್ ದೇರ್. ಈ 5 elements, number of elements present in a set is nothing but cardinality of a set. Cardinality of a set. ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಇನ್ನೊಂದು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ, ಕಾರ್ಡಿನಾಲಿಟಿ ಆಫ್ ಸೆಟ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ರಿ. x such that x equal to n divided by n square plus 1 and 1 less than or equal to n less than or equal to 3 where n belongs to n. ಸೊ ಇಷ್ಟು ಕಂಡೀಷನ್ ಇದೆ, 3 ಕಂಡೀಷನ್ ಈ ರೀತಿ ಇರಬೇಕು, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು, ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ಸೊ ಆ ಎಲಿಮೆಂಟ್ಗಳನ್ನ ನಾವೇನು ಮಾಡಬೇಕು, ಇಲ್ಲಿ ಕಲೆಕ್ಟ್ ಮಾಡಿ ಬರಿಬೇಕು ಅಂತ. ರೈಟ್, ನೋಡಿ, ಮೊದಲಿಗೆ ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ಆ ನ್ಯಾಚುರಲ್ ನಂಬರು ಈ ಇಂಟರ್ವಲ್ ಒಳಗಡೆ ಇರಬೇಕು. ಇಂಟರ್ವಲ್ ಇನ್ ದ ಸೆನ್ಸ್, ಇಂಟರ್ವಲ್ ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ ನಾನು. ಸದ್ಯಕ್ಕೆ ಈ ಇನ್ಇಕ್ವಾಲಿಟಿ ನಡುವೆ ಇರಬೇಕು.
1 ಲೆಸ್ ದೆನ್ ಆರ್ ಈಕ್ವಲ್ ಟು n ಲೆಸ್ ದೆನ್ ಆರ್ ಈಕ್ವಲ್ ಟು 3. ಅಂದ್ರೆ ಯಾವ್ಯಾವ ವ್ಯಾಲ್ಯೂಸ್ ಬರ್ಬೋದು? 1 ಈಕ್ವಲ್ ಇರೋದ್ರಿಂದ 2 ನೆಕ್ಸ್ಟ್ 3. ನೋಡಿ 1 ಈಕ್ವಲ್ ಇರೋದ್ರಿಂದ n ಮೇ ಬಿ 1, n ಮೇ ಬಿ 3 ಬಿಕಾಸ್ ಈಕ್ವಲ್ ಇರೋದ್ರಿಂದ. ಮತ್ತೆ 1 ಮತ್ತು 3 ನಡುವೆ ಇರತಕ್ಕಂಥ ನ್ಯಾಚುರಲ್ ನಂಬರ್ ಯಾವುದು? 2. ಸೊ ಇಲ್ಲಿ n ಪ್ಲೇಸ್ ಅಲ್ಲಿ ಯಾವ್ಯಾವ ವ್ಯಾಲ್ಯೂಸ್ಗಳಿಗೆ ಎಲಿಜಿಬಿಲಿಟಿ ಇದೆ ಅಂತಂದ್ರೆ 1, 2, 3 ಈ 3 ವ್ಯಾಲ್ಯೂಸ್ಗಳಿಗೆ ಮಾತ್ರ ಎಲಿಜಿಬಿಲಿಟಿ ಇದೆ. ಈ 3 ವ್ಯಾಲ್ಯೂಗಳನ್ನ ನಾವೆಲ್ಲಿ ಹಾಕಬೇಕು ಅಂತಂದ್ರೆ ಇಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಆ ಎಕ್ಸ್ ಇಲ್ಲಿ ಬರಬೇಕು ಅಂತ. ಈಗ ಚೆಕ್ ಮಾಡೋಣ. ಸಪೋಸ್ ಎಕ್ಸ್ ಈಕ್ವಲ್ ಟು 1, ಇಲ್ಲಿ 1 ಹಾಕಿದ್ರೆ ಇದು 1 ಆಯಿತು. ಇಲ್ಲೂ ಕೂಡ 1 ಹಾಕ್ತೀವಿ. 1 ಸ್ಕ್ವೇರ್ ಇಸ್ 1, 1 ಪ್ಲಸ್ 1 2, ಸೊ 1/2 ಆಯಿತು. ಸೊ ಫಸ್ಟ್ ಎಲಿಮೆಂಟ್ ಯಾವುದು? 1/2. ಇಫ್ n is 2 ದೆನ್ ನ್ಯೂಮರೇಟರ್ ನೋಡಿ 2 ಆಗುತ್ತೆ. ಇಲ್ಲಿ 2 ಸ್ಕ್ವೇರ್ ಪ್ಲಸ್ 1 ಇದೆ. ಇಟ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದ್ರೆ 4, 4 ಪ್ಲಸ್ 1 5. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 2/5. ಇಫ್ n is 3, 3 ಡಿವೈಡೆಡ್ ಬೈ 3 ಸ್ಕ್ವೇರ್ ಪ್ಲಸ್ 1. ಇಟ್ ಈಸ್ ನಥಿಂಗ್ ಬಟ್ 3/3 ಸ್ಕ್ವೇರ್ ಅಂದ್ರೆ 9, 9 ಪ್ಲಸ್ 1 10. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 3/10. ಸೊ ಈ ಸೆಟ್ ಅಲ್ಲಿ ಬರೋದು 3 ಎಲಿಮೆಂಟ್ಗಳು 1/2, 2/5, 3/10. ಯಾಕಂದ್ರೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು ಇಲ್ಲ ಚೆಕ್ ಮಾಡೋದಕ್ಕೆ ಹಾಕೋದಕ್ಕೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಸೆಟ್ ಅನ್ನ ಟ್ಯಾಬ್ಲರ್ ಫಾರ್ಮ್ಗೂ, ಕೆಲವೊಮ್ಮೆ ಟ್ಯಾಬ್ಲರ್ ಫಾರ್ಮ್ ಅಲ್ಲಿ ಕೊಡ್ತಾರೆ, ಅದನ್ನ ಸೆಟ್ ಬಿಲ್ಡರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀವಿ. ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ಕ್ವಶನ್ಸು ಮತ್ತು ಟೈಪ್ಸ್ ಆಫ್ ಸೆಟ್ಸ್ ಇದೆ. ಆ ಟೈಪ್ಸ್ ಆಫ್ ಸೆಟ್ಸ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.